ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬಾಯ್ ಮಾಮ್ಸ್ ಲೇಯರ್ ಚಾನಲ್ಗೆ ಸ್ವಾಗತ. ಇವತ್ತಿನ ನಾನು ಈ ವಿಡಿಯೋದಲ್ಲಿ 1 to 2 ಇಯರ್ಸ್ ಇರೋ ಮಕ್ಕಳಿಗೆ ಏನೇನು ಫುಡ್ ಕೊಡ್ಬೋದು, ನಾನು ಏನೇನು ಕೊಡ್ತಾ ಇದ್ದೀನಿ ಅದರ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಸೊ ಈಗೇನೆ ನಾನು ಆಲ್ಮೋಸ್ಟ್ 2 ಇಯರ್ಸ್ ಕಂಪ್ಲೀಟ್ ಆಗುತ್ತೆ ಈ ಅಕ್ಟೋಬರ್ ಎಂಡಿಗೆ. ಸೊ ನಾನು ಏನೇನು ಕೊಡ್ತಾ ಇದ್ದೆ 1 ವರ್ಷದಿಂದ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಒಂದು ರಿಕ್ವೆಸ್ಟ್. ಸೊ ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತೀನಿ. ಸೊ ನಾನು ಮುಂಚೆ ಒಂದು ವಿಡಿಯೋ ಮಾಡಿದ್ದೆ ಅಪ್ ಟು 6 months to 1 year ಏನು ಫುಡ್ ಕೊಡಬೇಕು ಅಂತ. ಸೊ ನಾನು 1 year ಆದಾಗಿಂದನೂ ಆಲ್ಮೋಸ್ಟ್ ಇದೇ ಫುಡ್ ಚಾರ್ಟ್ನೇ ಕಂಟಿನ್ಯೂ ಮಾಡಿದ್ದೀನಿ. ನಾನು ಹಿಂದಿನ ವಿಡಿಯೋದಲ್ಲೇ ಹೇಳಿದ್ದೆ 1 year ಬರ್ಡೇಗೆ ಆಲ್ಮೋಸ್ಟ್ ನಾವು ಏನು ಮಾಡಿರ್ತೀವಿ ಅದನ್ನೆಲ್ಲ ತಿನ್ನೋ ಆಗಿರಬೇಕು ಮಕ್ಕಳು ಅಂತ. ಸೊ ಸಾಲಿಡ್ ಫುಡ್ನ ಬೇಗ ಇಂಟ್ರಡ್ಯೂಸ್ ಮಾಡಿ ಆ್ಯಂಡ್ ಮಕ್ಕಳಿಗೆ ಅಂತಲೇ ಬೇರೆ ಬೇರೆ ಫುಡ್ ಇದು ಮಾಡೋದಕ್ಕೆ ಹೋಗಬೇಡಿ. ಇವಾಗ ನಮಗೆ ಒಂದು ಫುಡ್ಡು, ಮಕ್ಕಳಿಗೆ ಒಂದು ಫುಡ್ಡು, ಆ ಥರ ಮಾಡೋದಕ್ಕೆ ಹೋಗಬೇಡಿ ಅಂತ ನಾನು ಹೇಳ್ತೀನಿ. ನಾನೀಗ ಅದರವಾಗಿ ಆಲ್ಮೋಸ್ಟ್ ನಾವು ಏನು ತಿಂತೀವಿ ಅದನ್ನೇ ಕೊಡೋದು. ಇನ್ನು ಸ್ವಲ್ಪ ಅಡಿಷನ್ ಅಂದರೆ ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಅದೆಲ್ಲ ಆ್ಯಡ್ ಮಾಡ್ತೀನಿ, ಅಷ್ಟು ಬಿಟ್ಟರೆ ಆ್ಯಂಡ್ ಆಲ್ಮೋಸ್ಟ್ ನಮ್ಮದೇನಿದೆ ಅದೇ ಫುಡ್ನೇ ಅವನು ತಿಂತಾನೆ. ಸೊ ಹೀಗೆ ಮಾಡೋದ್ರಿಂದ ನಾವು ಹೊರಗಡೆ ಹೋದಾಗ ಸಹ ಮಕ್ಕಳು ಚೆನ್ನಾಗಿ ಅಡ್ಜಸ್ಟ್ ಆಗ್ತಾರೆ. ಸೊ ಮಕ್ಕಳಿಗೆ ಸ್ಟಾರ್ಟಿಂಗ್ ಒಂದು ರೊಟೀನ್ ಅಂತ ಸೆಟ್ ಮಾಡ್ಕೊಳ್ಳಿ. ಸೊ ಅದು ಇನಿಷಿಯಲಿ ಸ್ಟಾರ್ಟಿಂಗೇ ಆಗಲ್ಲ, ನಾನು ಹೇಳ್ತೀನಿ. ನನಗೆ ಒಂದು 1.5 year ತನಕನೂ ಅಷ್ಟು ನೀಟ್ ರೊಟೀನ್ ಇರಲಿಲ್ಲ ಅವನಿಗೆ. ಸೊ ಆ ಥರ ರೊಟೀನ್ ಬಂದುಬಿಟ್ಟು ಸ್ಟಾರ್ಟ್ ಆಗೋದೆ ಅವನು ಎದ್ದೇಳೋದೆ 7 o'clock ಹಾಗೆ. ಸೊ ಬೇಗ ಅಂದರೆ 7 o'clock ಎದ್ದೇಳ್ತಾನೆ, ಲೇಟ್ ಅಂದರೆ 7:30 ಅಥವಾ 8 ವಿತಿನ್ 8 ಎದ್ದೇಳ್ತಾನೆ ಅಂತೆಲ್ಲ. ಸೊ ನಾನು ಅವನಿಗೆ ಎದ್ದ ತಕ್ಷಣ ಸ್ವಲ್ಪ ಫ್ರೆಶ್ ಆದಮೇಲೆ ಅವನು ನೀರು ಕುಡಿತಾನೆ, ಸ್ವಲ್ಪ ಬೆಚ್ಚಗಿರೋ ನೀರು ಕುಡಿಸ್ತೀನಿ. ಸೊ ನಾವುಗಳು ಮಾಡ್ಕೊಂಡಿರ್ತೀವಿ ಬಿಸಿನೀರು ಕುಡಿಯೋದಕ್ಕೆ. ಸೊ ಅದೇ ಒಂದು ಸ್ವಲ್ಪ ಕುಡಿತಾನೆ ಅಷ್ಟೇ. ಒಂದು ಚಿಕ್ಕ ಲೋಟದಲ್ಲಿ ಅರ್ಧ ಕುಡಿದ್ರೆ ಹೆಚ್ಚು ಅವನು. ಸೊ ಬಿಸಿನೀರು ಕುಡ್ದಾದ ನಂತರ ನಾನು ಒಂದು ಚಿಕ್ಕ ಲೋಟದಲ್ಲಿ ಹಾಲು ಕೊಡ್ತೀನಿ ಅಷ್ಟೇ. ಅದು ಸಹ ನಾನು ಈಗ ಈ ಮಂತಲ್ಲಿ ಇಂಟ್ರೊಡ್ಯೂಸ್ ಮಾಡಿರೋದು. ಸೊ ನಾನು ಇಷ್ಟು ದಿನ ಬ್ರೆಸ್ಟ್ ಫೀಡ್ ಮಾಡ್ತಾ ಇದ್ದೆ, ಸೊ ಅವನು ಬೇರೆ ಹಾಲು ಕುಡಿತಾ ಇರಲಿಲ್ಲ. ಸೊ ಈಗ ಬಿಡ್ಸ್ ಆದಮೇಲೆ ಈ ಹಾಲಿಗೆ ಅಡ್ಜಸ್ಟ್ ಆಗಿದ್ದಾನೆ ಅವನು. ಸೊ ಅದನ್ನು ಚಿಕ್ಕ ಲೋಟದಲ್ಲಿ ಕುಡಿತಾನೆ, ದೊಡ್ಡ ಲೋಟದಲ್ಲಿ ಏನಷ್ಟೊಂದು ಕುಡಿಯೋಲ್ಲ ಅವನು. ಸೊ ಅವಾಗ ಒಂದ್ಸತಿ ಕೊಡ್ತೀನಿ ನಾನು ಚಿಕ್ಕ ಲೋಟದಲ್ಲಿ. ಅದು ಬಿಟ್ಟರೆ 9:15 9:30 ಹಾಗೆ ನಾನು ಬ್ರೇಕ್ಫಾಸ್ಟ್ ರೆಡಿ ಮಾಡ್ತೀನಿ. ಸೊ ಇನ್ ಬಿಟ್ವೀನ್ ಈ ಟೈಮಲ್ಲಿ ಅವನು ಆಟ ಆಡ್ತಾ ಇರ್ತಾನೆ, ಒಳಗಡೆನೇ ಆಟ ಆಡ್ತಾನೆ. ಸೊ ಹೊರಗಡೆ ಏನು ಹೋಗಲ್ಲ ಅವನು. ಸೊ 9:30ಗೆ ನಾನು ನಾರ್ಮಲ್ ನಾವೇನು ತಿಂಡಿ ಮಾಡಿರ್ತೀವಿ ಅದೇ ತಿಂಡಿನೇ ಅವನು ತಿನ್ನೋದು. ಇದು ಮುಂಚೆಯಿಂದನೂ ಅಷ್ಟೇ, 1 ವರ್ಷದಿಂದಾಗ್ಲೂ ನಾವು ಹೀಗೆ ಅಭ್ಯಾಸ ಮಾಡ್ತಿದ್ದೀವಿ. ಅವನಿಗೆ ಅಂತ ಸಪ್ರೇಟ್ ಏನೂ ಮಾಡ್ತಾ ಇರಲಿಲ್ಲ. ಸೊ ನಾವು ರೊಟ್ಟಿ ಮಾಡಿದ್ರು ಸಹ ಅದನ್ನು ಹಾಲು ಹಾಕ್ಬಿಟ್ಟು ಮೆತ್ತಗೆ ಮಾಡಿ ತಿನ್ನಿಸ್ತೀವಿ. ಎಲ್ಲ ಪಲ್ಯದ್ದು ಕರಿ ಏನಿರುತ್ತೆ ಅದನ್ನು ಹಾಕಿ ಮೆತ್ತಗೆ ಮಾಡಿ ತಿನ್ನಿಸ್ತಾ ಇದ್ವಿ. ಸೊ ಅವನಿಗೆ ಅಂತ ಸಪ್ರೇಟ್ ಅಡುಗೆ ಏನು ಅಂತ ನಾನು ಮಾಡಿಲ್ಲ. 1 year ಆದಾಗಿಂದನೂ ನಾವು ಹೀಗೆ ಮಾಡ್ತಾ ಇರೋದು. ಸೊ ಬೆಳಿಗ್ಗೆ ತಿಂಡಿ ಅವನ್ನೆಲ್ಲ ಥರನೂ ತಿಂತಾನೆ. ಅವಲಕ್ಕಿ ಇರ್ಬೋದು, ಚಪಾತಿ ಮಾಡಿದ್ರೆ ಚಪಾತಿ, ಪರೋಟ ಮಾಡಿದ್ರೆ ಪರೋಟ ತಿಂತಾನೆ. ಸೊ ಪೊಂಗಲ್ ಎಲ್ಲ ಥರದ್ದು ಮಾಡ್ತೀನಿ. ಸೊ ಎಲ್ಲ ಥರದ್ದು ತಿಂತಾನೆ ಅವನು, ಏನು ಪ್ರಾಬ್ಲಮ್ ಇಲ್ಲ ತಿನ್ನೋದ್ರಲ್ಲಿ. ಸೊ ಅಷ್ಟೊಂದು ಅವನಾಗ ತಿನ್ಕೊಳೋದಕ್ಕಾಗಲ್ಲ, ಚೆಲ್ತಾ ಇರ್ತಾನೆ. ಸೊ ನಾವೇ ಫೀಡ್ ಮಾಡ್ತೀವಿ. ಆಮೇಲೆ 9:30ಗೆ ಒಂದು ಅಂದರೆ ಅವನಷ್ಟು ಬೇಗ ತಿನ್ನಲ್ಲ. ನಾನು ನೋಡಿದಾಗೆ ಬೇರೆ ಮಕ್ಕಳು ಬೇಗ ತಿಂತಾರ ಅನ್ನೋ ಗೊತ್ತಿಲ್ಲ. ಸೊ ನನ್ನ ಮಗು ಒಂದು 1/2 hour 45 minutes ಹಂಗಾಗುತ್ತೆ ಒಂದೊಂದ್ಸತಿ ಲೇಟ್, ಅವ್ನ ಮೂಡ್ ಮೇಲೆ ಡಿಪೆಂಡು. ಸೊ 1/2 hour ಅಂತೂ ಆಗುತ್ತೆ ಅವನಿಗೆ ಬ್ರೇಕ್ಫಾಸ್ಟು. ಸೊ 9ಗೆ ಸ್ಟಾರ್ಟ್ ಮಾಡಿದ್ರೆ 9:30ಗೆ ಮುಗಿಯುತ್ತೆ, ಇಲ್ಲ 9:30ಗೆ ಸ್ಟಾರ್ಟ್ ಮಾಡಿಕೊಂಡ್ರೆ 10 ಹಾಗೆ ಮುಗಿದಿರುತ್ತೆ. ಸೊ ಇದಾದಮೇಲೆ ಅವನು ಏನು ಸ್ನಾನ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಆಟ ಆಡ್ತಿರ್ತಾನೆ. ಮತ್ತು ನಾನು ಅರೌಂಡ್ 12 o'clock ಹಾಗೆ ಯಾವುದಾದ್ರೂ ಫ್ರೂಟ್ಸ್ ತಿನ್ನಿಸ್ತೀನಿ. ನಾನೇನು ಜ್ಯೂಸಸ್ ಅಂತ ಏನು ಮಾಡೋದಕ್ಕೆ ಹೋಗಿಲ್ಲ. ಲೈಕ್ ಬಾಳೆಹಣ್ಣು ಆಗಿರ್ಬೋದು, ಆ್ಯಪಲ್ ಆಗಿರ್ಬೋದು, ಅಥವಾ ದಾಳಿಂಬೆ ಈ ಥರ ತಿನ್ನಿಸ್ತೀನಿ. ಸೊ ಅವಾಗ ಜಸ್ಟ್ ಕೇಳ್ತೀನಿ ಅವನಿಗೆ. ಇವಾಗ ಸ್ವಲ್ಪ ಅರ್ಥ ಆಗ್ತದೆ, ಮುಂಚೆ ಅಷ್ಟೊಂದು ಮಾಡ್ತಾ ಇರಲಿಲ್ಲ. ಹಾಲೇನೋ ಅವನು ಅಷ್ಟೊಂದು ಕುಡಿತಾ ಇರಲಿಲ್ಲ. ಸೊ ಬರೀ ಫ್ರೂಟ್ಸ್ ತಿಂತಾ ಇದ್ದ. ಇವಾಗ ಅವನು ಹಾಲು ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ ಒಂದೊಂದ್ಸತಿ ಕುಡಿತಾನೆ ಅಷ್ಟೇ. 12 o'clock ಹಾಗೆ ಕುಡಿದ್ರೆ ಕುಡ್ತಾ ಇಲ್ಲ ಅಂದರೆ ಇಲ್ಲ ಅವನು. ಸೊ ಫ್ರೂಟ್ಸ್ ಮಾತ್ರ ತಿಂತಾನೆ ಅಷ್ಟೊತ್ತಿಗೆ 12 o'clockಲ್ಲಿ. ಸೊ ಅದು ಒಂಥರ ಸ್ನ್ಯಾಕ್ಸ್ ಟೈಮ್ ಅಂತಲೇ ನೀವು ಇಟ್ಕೋಬೋದು 12 o'clock. ಸೊ ಅದಾದ ನಂತರ ಅವನು 12:30 ಹಂಗೆ ಮಲಗ್ತಾನೆ. 12:30ಗೆ ಮಲಗಿ 2:30ಗೆ ಎದ್ದೇಳ್ತಾನೆ. ಸೊ 2:30ಗೆ ನಾರ್ಮಲ್ ನಾವೇನು ಊಟ ಇರುತ್ತೆ ಅದೇನೆ. ಸೊ ನಾನು ರಾಗಿ, ನಮ್ಮ ಮನೇಲಿ ಯೂಶ್ವಲಿ ಮುದ್ದೆ ಮಾಡಿರ್ತಾರೆ ಮಧ್ಯಾಹ್ನ, ರಾಗಿ ಮುದ್ದೆ ಸ್ವಲ್ಪ ತಿಂತಾನೆ.
ಸ್ವಲ್ಪ ಅನ್ನ ಸಾರು ಮೊಸರು ತಿಂತೀನಿ. ಸೊ ಏನು ಪಲ್ಯ ಇರುತ್ತೆ ಅಥವಾ ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಏನಾದರೂ ಪಲ್ಯ ಮಾಡಿಲ್ಲ ಅಂದರೆ ನಾವು ಅನ್ನ ಇಟ್ಟಾಗಲೇ ಅದ್ರ ಜೊತೆ ಇಟ್ಬಿಟ್ಟಿರ್ತೀವಿ. ಬೀನ್ಸ್ ಅಥವಾ ಕ್ಯಾರೆಟ್ ಇರ್ಬೋದು, ಏನಾದರೂ ವೆಜಿಟೇಬಲ್ಸ್ ಇಟ್ಟಿರ್ತೀವಿ, ಅದನ್ನು ಸ್ಮ್ಯಾಶ್ ಮಾಡಿ ಅದು ಅನ್ನ ಸಾಂಬಾರು ಜೊತೆ ತಿನ್ಸೋದಕ್ಕೆ. ಸೊ ಅದ್ರ ಜೊತೆ ಅವನು ನಾರ್ಮಲಾಗಿ ಮುದ್ದೆ ತಿಂತಾನೆ ಸ್ವಲ್ಪ. ಸೊ ಅದಾದ ನಂತರ ಅವನು ಮತ್ತೆ ಒಂದು 2:30 3 ತನಕ ಆಗುತ್ತೆ ಅವನದು ಊಟದ ಟೈಮು. ಸೊ 3 ಆದ ನಂತರ ಅವನು ಆಟ ಆಡ್ತಾನೆ. ಸೊ ಅಪ್ ಟು 4:30 ತನಕ ಅವ್ನ ಮನೇಲೆ ಆಟ ಆಡ್ತಾ ಇರ್ತಾನೆ. ಸೊ 4:30 ಆದಮೇಲೆ ಇಲ್ಲೇ ನಮ್ಮ ಮನೆ ಹತ್ರ ಪಾರ್ಕ್ ಇದೆ. ಸೊ ಫುಲ್ ಆಲ್ಮೋಸ್ಟ್ ನೆರಳು ಬಂದಿರುತ್ತೆ, ಅಲ್ಲಿ ಕರ್ಕೊಂಡು ಹೋಗ್ತೀನಿ. ಸೊ 4:30 to 5:30 ಅವನು ಹೊರಗಡೆ ಆಟ ಆಡ್ತಾ ಇರ್ತಾನೆ. ಸೊ ನಮ್ಮ ಮನೆ ಅಕ್ಕಪಕ್ಕ ಮಕ್ಕಳಿದ್ದಾರೆ, ಸೊ ಅವ್ರ ಜೊತೆ ಬಿಡ್ತೀನಿ, ಅವ್ರು ಕರ್ಕೊಂಡು ಹೋಗಿರ್ತಾರೆ. ಸೊ ಅವಾಗ ತುಂಬ ಚೆನ್ನಾಗಿ ಆಟ ಆಡ್ಕೊಂಡು ಬಂದಿರ್ತಾನೆ. ಸೊ ಆಮೇಲೆ 5:30 ನಾನು ಮತ್ತೆ ಸ್ನ್ಯಾಕ್ಸ್ ಅಂತ ಅಂದರೆ ಈ ಡ್ರೈ ಫ್ರೂಟ್ ಪೌಡರ್ನ ಮಿಲ್ಕ್ ಜೊತೆ ಮಿಕ್ಸ್ ಮಾಡಿಬಿಟ್ಟು ತಿನ್ನಿಸ್ತೀನಿ ನಾನು. ಸೊ ಅದ್ರ ಜೊತೆಗೆ ನಾನು ಡ್ರೈ ಫ್ರೂಟ್ ಪೌಡರ್ ಅಂದರೆ ಒಂದು 2 ಟೇಬಲ್ ಸ್ಪೂನ್ ಅಷ್ಟೇ ಹಾಕೋದು ನಾನು. ನಂದು ಲಾಸ್ಟ್ ವಿಡಿಯೋನಲ್ಲೆಲ್ಲ ತೋರಿಸಿದ್ದೀನಿ ನಾನು ಪೌಡರ್ ಹೇಗೆ ಮಾಡಬೇಕಂತ. ಸೊ ಅದನ್ನು ಹಾಕ್ಬಿಟ್ಟು ತಿನ್ನಿಸ್ತೀನಿ. ಸೊ ನೀವು ಅದ್ರ ಜೊತೆ ನೀವೇನಾದರೂ ಉಂಡೆ ಮಾಡ್ಬೋದು. ಈಗ ಹೆಸರು ಕಾಳು ಬೆಲ್ಲ ಎಲ್ಲ ಹಾಕ್ಬಿಟ್ಟು ಉಂಡೆ ಮಾಡ್ತಾರೆ, ಅದನ್ನು ಮಾಡ್ಬೋದು. ಇಲ್ಲ ಬಿಸ್ಕೆಟ್ಸ್ ಥರ ರಾಗಿ ಕುಕ್ಕೀಸ್ ಆ ಥರ ಸಹ ಮಾಡ್ಬೋದು. ನಾನು ಆ ಥರ ಕೊಡ್ತೀನಿ ಅಷ್ಟೇ. ಈವ್ನಿಂಗ್ ಏನು ನಾನು ಹಾಲು ಕುಡಿಸೋದಕ್ಕೆ ಹೋಗಲ್ಲ, ಅವನು ಇದೇ ತಿಂತಾನೆ. ಜಸ್ಟು ಇವಾಗ ಕೇಳ್ತೀನಿ, ಅವನು ಹೇಳ್ತಾನೆ ನನ್ನ ಜೊತೆ ಹಾಲು ಕುಡಿತೀಯ ಅಂತಂದರೆ ಹ್ಞೂ ಅಂತಂದರೆ ಕುಡಿಸ್ತೀನಿ ಅಷ್ಟೇ. ಸೊ ಅದು ಬಿಟ್ಟರೆ ಅವನೇನು ಇದು ಮಾಡಲ್ಲ. ಸೊ ಅಪ್ ಟು ಇದು 6:30 ತನಕ ಆಗಿಬಿಡುತ್ತೆ ಅವನದು. ಆಮೇಲೆ ಮತ್ತೆ ಮನೇಲಿ ಆಟ ಆಡ್ತಾ ಇರ್ತಾನೆ ಜಾಸ್ತಿ. ಅವನದು ಊಟ ಟೈಮ್ ಬಂದುಬಿಟ್ಟು ಒಂದು 9 ಹಾಗೆ ಕೂರಿಸ್ತೀನಿ. 9 ನೈಟ್ ರೊಟೀನಲ್ಲಿ ಏನಂದರೆ 9 ಡಿನ್ನರಲ್ಲಿ ಏನಂದರೆ ಅವನು ಯೂಶ್ವಲಿ ಚಪಾತಿ ಮಾಡಿರ್ತೀವಿ ನಾವು. ಸೊ ಅರ್ಧ ಚಪಾತಿ ಹಾಕಿ ತಿನ್ನಿಸ್ತೀನಿ, ಚಪಾತಿ ಪಲ್ಯ, ಮತ್ತು ಸ್ವಲ್ಪ ಅನ್ನ ಮೊಸರು ತಿಂತಾನೆ. ಅನ್ನ ಮೊಸರು ಅಥವಾ ಅನ್ನ ಸಾರು ಅವ್ನಿಗೆ ಏನು ಇಷ್ಟ ಆಗುತ್ತೋ ಅದನ್ನ ತಿನ್ನಿಸ್ತೀನಿ ನಾನು. ಸೊ ಎಲ್ಲ ಥರದ ಪರೋಟ ಆಗಿರ್ಬೋದು, ಏನು ಮಾಡ್ತೀವಿ ನೈಟು ಅದನ್ನ ತಿಂತಾನೆ ಅವನು. ಇದು ಒಂದು 10 ತನಕ ಆಗುತ್ತೆ ಅವನು ಯೂಶ್ವಲಿ ಮಲಗೋದೇ 11. ಸೊ ನೈಟ್ ಊಟ ಆದಮೇಲೆ ನಾನು ಸ್ವಲ್ಪ ಹಾಲು ಕುಡಿಯೋದು ಅನ್ನೋ ಅಭ್ಯಾಸ ಮಾಡ್ಕೊಂಡಿದ್ದಾನೆ. ಸೊ ನೈಟ್ ಕಂಪಲ್ಸರಿ ಊಟ ಆದಮೇಲೆ ಹಾಲು ಕುಡಿಸ್ತೀನಿ ನನಗೆ. ಅದು ಸಹ ನಾನು ತುಂಬ ಚಿಕ್ಕ ಲೋಟದಲ್ಲಿ ಕುಡಿಸೋದು, ತುಂಬ ದೊಡ್ಡ ಲೋಟ ಆ ಥರ ಏನು ಇನ್ನೂ ಅಭ್ಯಾಸ ಆಗಿಲ್ಲ. ಸೊ ಚಿಕ್ಕ ಲೋಟದಲ್ಲಿ ಅವನು ಹಾಲು ಕೊಡ್ತಾನೆ. ಸೊ ನಾನು ನಿಮ್ಗೆ ಕೆಲವು ಟಿಪ್ಸ್ ಏನಂತ ಅಂದರೆ ಕೆಲವು ಹೇಳ್ತೀನಿ ಏನು ಮಾಡಬೇಕು ಅನ್ನೋದು. ಸೊ ನಾನು ಅಷ್ಟೇ ಸ್ಟಾರ್ಟಿಂಗು ತುಂಬ ಊಟ ಮಾಡ್ತಾಯಿಲ್ಲ, ಅಪ್ ಟು 1.5 ಇಯರ್ ತನಕನೂ ಸೇಮ್ ಒಂದಿದೆ ಪ್ರಾಬ್ಲಮ್ ಇತ್ತು. ಅಂದರೆ ನಮಗಷ್ಟು ಗೊತ್ತಾಗಲ್ಲ ಅವ್ರಿಗೆ ಇಷ್ಟೇ ಊಟ ಬೇಕಾ ಬೇಡವಾ ಅನ್ನೋದು. ಸೊ ನೀವುಗಳು ಮಕ್ಕಳಿಗೆ ತುಂಬ ಚೆನ್ನಾಗಿ ಆಟ ಆಡಿಸಿ, ತುಂಬ ಎನರ್ಜಿ ಏನಿದೆ ಅದು ಫುಲ್ ಖಾಲಿ ಆಗಬೇಕು. ಸೊ ಖಾಲಿ ಆದಾಗ ಅಷ್ಟೇ ಅವ್ರಿಗೆ ಹೊಟ್ಟೆ ಹಸಿಯೋದು, ತಿನ್ನಬೇಕು ಅಂತ ಅನಿಸೋದು. ಸೊ ಮನೆಯಲ್ಲೇ ಕೂತ್ಕೊಂಡು ಅವೇನೋ ಆಟ ಆಡ್ತಾ ಇರ್ತವೆ ಅಥವಾ ಟಿ ವಿ ನೋಡ್ತಾ ಇರ್ತವೆ. ಆವಾಗ ಊಟ ಮಾಡಿರ್ತಾರೆ, ಮತ್ತೆ ಊಟ ಮಾಡ್ಸೋಕೆ ಹೋಗಿ ಅವ್ರ ಕೈಗೆ ಏನು ಈಗ ನಾವುಗಳೇ ಏನು ತಿಂದ್ಬಿಟ್ಟು ಕೂತ್ರೆ ಡೈಜೆಸ್ಟ್ ಆಗಿರಲ್ಲ. ಸೊ ಮಕ್ಳಿಗೆ ಮತ್ತೆ ಊಟ ಮಾಡಿಸೋದಕ್ಕೆ ಹೋಗೋದು, ಅಯ್ಯೋ ಇವ್ರು ಊಟ ಮಾಡ್ತಾ ಇಲ್ಲ ಅನ್ನೋದು, ಜಾಸ್ತಿ ಕಲ್ಸ್ಕೊಂಡು ಬರೋದು, ಅವ್ರ ಲಿಮಿಟ್ಗಿಂತ ಜಾಸ್ತಿ ತಿನ್ಸೋದಕ್ಕೆ ಹೋಗೋದು, ಅವ್ರು ಊಟ ಮಾಡಲ್ಲ ಅನ್ನೋದು, ಇದೆಲ್ಲ ಮಾಡೋದಕ್ಕೆ ಹೋಗಬೇಡಿ. ಸೊ ಅವ್ರನ್ನ ಚೆನ್ನಾಗಿ ನಾನು ಅಂದ್ಕೊಂಡಿರೋದಷ್ಟೇ, ಅವ್ನು ತಿನ್ನೋಕ್ಕೂ ಮುಂಚೆ ಅವ್ನು ಚೆನ್ನಾಗಿ ಆಟ ಆಡ್ತಿರ್ಬೇಕು. ಮನೇಲೇ ಒಳಗಡೆ ಅವ್ನು ಆಟ ಆಡಿದ್ರೂ ಬೌಲ್ ಆಟ ಆಡ್ತಿರ್ತಾನೆ, ಓಡೋಗ್ತಿರ್ತಾನೆ ಆ ಕಡೆ ಈ ಕಡೆ. ಫುಲ್ ಅವ್ನ ಎನರ್ಜಿ ಖಾಲಿಯಾಗಿ ಅವನಿಗೆ ಅನ್ನಿಸ್ಬೇಕು ಊಟ ಮಾಡಬೇಕು, ತಿನ್ನಬೇಕು ಅಂತ. ಸೊ ಆ ಲೆವೆಲ್ ತನಕನೂ ಬಿಟ್ಬಿಟ್ಟು ಅವನಿಗೆ ನೀವು ಮಕ್ಕಳಿಗೆ ಊಟ ಮಾಡಿಸೋದ್ರಿಂದ ಮಕ್ಕಳು ಚೆನ್ನಾಗಿ ತಿಂತಾರೆ ಅಂತ ನಾನು ಹೇಳ್ತೀನಿ. ಸೊ ನಾನ್ ವೆಜಿಟೇರಿಯನ್ಸು ಸ್ಕ್ರಂಬಲ್ಡ್ ಎಗ್ ಇರ್ಬೋದು ಅಥವಾ ಬೇಯಿಸಿರೋದು ಇರ್ಬೋದು, ಇದನ್ನ ತಿನ್ನಿಸಿ ಎವ್ರಿಡೇ ತಿನ್ಸಿದ್ರು ಏನು ಪ್ರಾಬ್ಲಮ್ ಇಲ್ಲ, ತುಂಬಾ ಒಳ್ಳೆಯದು. ಮತ್ತು ಚಿಕನಲ್ಲಿ ಬೋನ್ಲೆಸ್ ಚಿಕನ್ ಆ ಥರ ಎಲ್ಲ ತಿನ್ಸೋಕ್ಕೆ ಸ್ಟಾರ್ಟ್ ಮಾಡಿ. 1 ಇಯರ್ ಆಗ್ತಿದ್ದಂಗೆ ಎಲ್ಲ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿ. ಸೊ ತುಂಬ ಸ್ಪೈಸಿ ಅಂತ ಅಲ್ಲ, ನಾರ್ಮಲ್ ಆಗಿರೋದು ನೀವೇನು ಇದು ಮಾಡ್ತೀರಾ ಅದನ್ನು ತಿನ್ನಿಸಿ. ಫಿಶ್ ಸಹ ತುಂಬಾ ಒಳ್ಳೆಯದು. ನೀವು ಯಾವ ಥರ ಇದು ಮಾಡ್ತೀರಾ ಹಾಗೆ ಬರ್ತಾರೆ ಮಕ್ಕಳು. ಸೊ ಫಸ್ಟಿಂದನೇ ತಿನ್ಸೋಕ್ಕೆ ಸ್ಟಾರ್ಟ್ ಮಾಡಿ ಅಂತ ನಾನು ಹೇಳ್ತೀನಿ. ಸೊ ಚಿಕನ್ ಸೂಪ್ಸ್ ಆಗಿರ್ಬೋದು, ಎಗ್ ಸೂಪ್ಸ್ ಈ ಥರ ಎಲ್ಲ ಮಾಡಿದಾಗ ಮಕ್ಕಳಿಗೆ ಸಹ ಕೊಡಿ, ತುಂಬಾ ಒಳ್ಳೆಯದು. ಸೊ ಇದರಿಂದ ಮಕ್ಕಳು ಸಹ ಅಡ್ಜಸ್ಟ್ ಆಗ್ತಾರೆ ನಾನ್ ವೆಜ್ ತಿನ್ನೋದಕ್ಕೆಲ್ಲ. ಸೊ ಬೆಳೆಯೋ ಮಕ್ಕಳಾಗಿರೋದ್ರಿಂದ 2 to 1.5 hours ಒಂದ್ಸತಿ ಏನಾದರೂ ಕೊಡ್ತಾನೆ ಇರಿ. ಸೊ ಹೊಟ್ಟೆ ಹಸಿತಾನೆ ಇರುತ್ತೆ ಅವ್ರಗಳ ಆ್ಯಕ್ಟಿವಿಟಿ ಅಷ್ಟೊಂದು ಇರುತ್ತೆ. ಸೊ ತಿಂತಾರೆ ಸಹ. ಸೊ ಇನ್ನೊಂದು ಟಿಪ್ಸ್ ಏನಂತ ಅಂದರೆ, ನಾನು ಜಾಸ್ತಿ ಶುಗರ್ ಯೂಸ್ ಮಾಡಲ್ಲ. ಆಲ್ಮೋಸ್ಟ್ ನಾನು ಡೇನಲ್ಲಿ ಫುಲ್ ಶುಗರ್ ಯೂಸ್ ಮಾಡೋದಕ್ಕೆ ಹೋಗೋದೇ ಇಲ್ಲ. ಸೊ ಅವನೇನು ಹಾಲು ಕುಡಿತಾನೆ ಅದಕ್ಕೆ ಸಹ ನಾನು ಜೂನಿಯರ್ ಹಾರ್ಲಿಕ್ಸ್ ಅದನ್ನು ತೊಗೊಂಡು ಬಂದಿದ್ದೀನಿ.
ಸೊ ಅದನ್ನು ಹಾಕ್ತಾ ಇದ್ದೀನಿ. 2 ಇಯರ್ಸ್ ಮೇಲೆ ಕೊಡ್ಬೋದು ಅಂತ. ನಾನು ಆಲ್ಮೋಸ್ಟ್ 2 ಇಯರ್ಸ್ ಆಗ್ತಾ ಇದ್ದೇನೆ ಅಂತ ಅದನ್ನು ಹಾಕ್ತೀನಿ ಅಷ್ಟೇ. ನಾನು ಎಲ್ಲೂ ಸಕ್ಕರೆ ಯೂಸ್ ಮಾಡೋದಕ್ಕೆ ಹೋಗಲ್ಲ. ಸೊ ನಾನು ಹೇಳೋದು ಅಷ್ಟೇ, ಸಕ್ಕರೆ ತುಂಬ ಆದಷ್ಟು ಕಡಿಮೆ ಮಾಡಿ. ಪರ್ ದಿನದಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆನೇ ಜಾಸ್ತಿ ಆಗುತ್ತೆ ಮಕ್ಕಳಿಗೆ. ಆ್ಯಂಡ್ ಉಪ್ಪು ಸಹ ನಾನು ಅಷ್ಟೊಂದು ಎಕ್ಸ್ಟ್ರಾ ಹಾಕೋದಕ್ಕೆ ಹೋಗಲ್ಲ. ಸೊ ಉಪ್ಪು ಮತ್ತು ಸಕ್ಕರೆ ಸ್ವಲ್ಪ ಕಡಿಮೆ ಕೊಡಿ ಅಂತ ನಾನು ಹೇಳ್ತೀನಿ. ಜಂಕ್ ಫುಡ್ಸೂ ಅಷ್ಟೇ ಮಕ್ಕಳಿಗೆ ಜಾಸ್ತಿ ಅಭ್ಯಾಸ ಮಾಡಿಸ್ಬೇಡಿ. ಫುಲ್ ಹೊಟ್ಟೆ ತುಂಬ ಆದಮೇಲೆ ಬಿಸ್ಕೆಟು ಆ ಥರದ್ದು ಕೊಡಿ. ಸೊ ಅವ್ರಿಗೆ ಹೊಟ್ಟೆ ತುಂಬಿರುತ್ತೆ, ಅವ್ರು ತಿನ್ನೋದಕ್ಕೆ ಹೋಗಲ್ಲ. ನಾನು ಸಹ ತುಂಬ ಅವಾಯ್ಡ್ ಮಾಡ್ತೀನಿ. ಏನೂ ಇಲ್ಲ ಅಥವಾ ಎಲ್ಲೋ ಹೊರಗಡೆ ಹೋಗಿದ್ದೀವಿ, ನಾವು ಹೊರಗಡೆ ಹೋದಾಗ ಸಹ ಆಲ್ಮೋಸ್ಟ್ ಫ್ರೂಟ್ಸ್ ಕ್ಯಾರಿ ಮಾಡ್ತೀನಿ. ಸೊ ಅದು ಇಲ್ಲ ಅನಿವಾರ್ಯವಾಗಿ ಬಿಸ್ಕೆಟ್ಸ್ ಅಂದರೆ ಅವಾಗ ಮಾತ್ರ ಕೊಡಿ ಅಂತ ಹೇಳ್ತೀನಿ. ಸೊ ಸುಮ್ಮನೆ ಮನೇಲಿದೆ ಅಂತ ಸ್ನ್ಯಾಕ್ಸ್ ಟೈಮಲ್ಲಿ ಬಿಸ್ಕೆಟ್ಸ್ ಅದು ಇದು ಕೊಡೋದಕ್ಕೆ ಹೋಗ್ಬೇಡಿ. ನೀವೇ ಸ್ವೀಟ್ ಮಾಡ್ಬೋದು. ಈ ಉಂಡೆ ಏನಾದರೂ ಮಾಡಿರ್ತಾರಲ್ಲ, ಆಲ್ಮೋಸ್ಟು ಸಕ್ಕರೆ ಬದಲು ನೀವು ಬೆಲ್ಲ ಯೂಸ್ ಮಾಡಿ. ಅದರಲ್ಲಿ ಸಹ ಕ್ಯಾಲ್ಶಿಯಮ್ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಇವಾಗ ಈ ಕಾಳುಗಳದ್ದು ಉಂಡೆ ಮಾಡ್ತೀನಿ ನಾನದು ನೆಕ್ಸ್ಟ್ ಬರೋ ವೀಡಿಯೋಸಲ್ಲಿ ತೋರಿಸ್ತೀನಿ. ಸಕ್ಕರೆ ಹಾಕೋ ಬದಲು ಆಲ್ಮೋಸ್ಟ್ ಬೆಲ್ಲ ಹಾಕಿ, ಅದರಿಂದ ಮಕ್ಕಳಿಗೂ ಸಹ ಒಳ್ಳೆಯದು. ಆಮೇಲೆ ಎಂಟೈರ್ ಡೇ ಆಲ್ಮೋಸ್ಟ್ ಅವರು ಬಾಡಿ ಹೈಡ್ರೇಟೆಡ್ ಆಗಿರೋ ನೋಡ್ಕೊಳ್ಳಿ. ಚೆನ್ನಾಗಿ ನೀರು ಕುಡಿಸಿ. ಹಾಲು ಕುಡಿತಾರೆ, ಚೆನ್ನಾಗಿ ನೀರು ಸಹ ಕುಡಿಸಿ. ಹಾಲು ಕುಡಿಯೋ ಮಕ್ಕಳು ಓಕೆ, ನೀರು ಕಡಿಮೆ ಕುಡಿಯೋ ಮಕ್ಕಳಿಗೆ ಚೆನ್ನಾಗಿ ಕುಡಿಸಿ. ನಾನು ಜ್ಯೂಸಸ್ ಅಷ್ಟೊಂದು ಇಂಟ್ರೊಡ್ಯೂಸ್ ಮಾಡಿಲ್ಲ, ಯಾವಾಗಲೂ ಅಪರೂಪಕ್ಕೆ ಕುಡಿತಾನೆ ಅಷ್ಟೇ. ಅವನು ಹಾಗೆ ಹಣ್ಣು ತಿನ್ನೋದ್ರಿಂದ ನಾನು ಮತ್ತೆ ಅದನ್ನೇನು ಜ್ಯೂಸ್ ಮಾಡಿ ಕುಡಿಸೋದಕ್ಕೆ ಹೋಗಿಲ್ಲ. ನೀರು ಕುಡಿತಾನೆ ಮತ್ತು ಹಾಲು ಕುಡಿಯೋದಕ್ಕೆ ಅಭ್ಯಾಸ ಮಾಡ್ಕೊಂಡಿದ್ದಾನೆ. ಸೊ ಇದಿಷ್ಟು ಅದರ ಬಂದು ಮಾರ್ನಿಂಗ್ ಟು ನೈಟ್ ಮಲ್ಗೋ ತನಕ ಏನೇನು ತಿಂತಾನೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಆ್ಯಂಡ್ ಏನೇನು ಟಿಪ್ಸ್ ಹೇಳ್ಬೋದು ನಿಮಗೆ ಹೇಳಿದ್ದೀನಿ ನಾನು. ಸೊ ನನ್ನದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಸೊ ಈ ವಿಡಿಯೋ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನನ್ನ ವಿಡಿಯೋ ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ಸ್.